ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಸಿಂಚನ ಕನ್ನಡ ಕ್ಲಾಸಸ್ಗೆ ಸ್ವಾಗತ. ಬಿಲ್ ಹಬ್ಬ ನಾಟಕ 7ನೇ ತರಗತಿ ಬಿಲ್ ಹಬ್ಬ ನಾಟಕ ಈ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದು 7ನೇ ಪಾಠ. ಕವಿ ಪರಿಚಯ. ಹೆಸರು ಎಸ್ ವೆಂಕಟೇಶ್ ಮೂರ್ತಿ. ಜನನ 1944ರಲ್ಲಿ ದಾವಣಗೆರೆ ಜಿಲ್ಲೆಯ ಚಿನ್ನಗಿರಿ ತಾಲೂಕಿನ ಹೊದಿಗೆರೆಯಲ್ಲಿ ಜನಿಸಿದವರು. ಕವನ ಸಂಕಲನ ಸಿಂದಾಬಾದನ ಆತ್ಮಕಥೆ, ಕ್ರಿಯಾಪರ್ವ, ವನಮರದ ಗಿಳಿಗಳು, ಸಾಗತಿಕ, ಹರಿಗೋಲು, ವಿಸರ್ಗ, ವಿಚಿತ್ರ. ಇನ್ನು ಪ್ರಶಸ್ತಿಗಳು: ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ದೇವರಾಜ ಬಹದ್ದೂರ್ ಪ್ರಶಸ್ತಿ. ನಾಟಕಗಳು: ಒಂದು ಸೈನಿಕ ವೃತ್ತಾಂಶ, ಕತ್ತಲೆಗೆ ಎಷ್ಟು ಮುಖ, ಚಿತ್ರಪಟ, ಅಳಲು, ರಾಮಾಯಣ, ಸುಣ್ಣವ ಸುತ್ತು, ಊರ್ಮಿಳಾ, ಹೂವಿ ಮತ್ತು ಸಂಧಾನ ಇತ್ಯಾದಿ. ಇನ್ನು ಅಭ್ಯಾಸದಲ್ಲಿ: ಕೃಷ್ಣ ಯಾರ ಸೊಂಟನ್ನು ಮುರಿದ? ಕೃಷ್ಣನು ಶಕಟನ ಸೊಂಟನ್ನು ಮುರಿದನು. ಕೃಷ್ಣನ ಕೈಯಲ್ಲಿ ಸಿಕ್ಕ ದನಕ್ಕೆ ಏನಾದ? ಕೃಷ್ಣನ ಕೈಗೆ ಬೆಲ್ಲದ ಹಣ್ಣು ಬಡಿಯೋ ಬಡಿಗೆ ಆದ. ಕೃಷ್ಣನ ಕೈಯಲ್ಲಿ ಸಿಕ್ಕ ದನಕ್ಕೆ ಏನಾದ? ಬೆಲ್ಲದ ಹಣ್ಣು ಬಡಿಯುವ ಬಡಿಗೆ ಆದ. ಇನ್ನು ಮಂತ್ರಿ ಕಂಸನ ಬಳಿ ಕರೆತಂದ ಇಬ್ಬರು ಯಾರು? ಮಂತ್ರಿಯ ಶೈಲಿಕ ಮತ್ತು ದುರ್ಬುದ್ಧ ಇಬ್ಬರನ್ನು ಕರೆತಂದ. ವಸುದೇವನಿಗೆ ಮಕ್ಕಳ ವಿಚಾರ ಹೇಳಿದವರು ಯಾರು? ಅಕ್ರೂರ. ವಸುದೇವ ಹೇಳುವಂತೆ ರಾಜಕಾರ್ಯ ಹೇಗಿರುತ್ತೆ? 10 ಜನರ ಮಧ್ಯೆ ಕೂತಾಗ ಜೋರಿ ಏಕಾಂಗಿಯಾಗಿ ಇದ್ದಾಗ ಬತ್ತಿದರೂ ಮಚ್ಚರ ರೆಪ್ಪೆಯಂತಿರುತ್ತದೆ. ನಂದ ಯಾರೆಂದು ಕಂಸ ಹೇಳುತ್ತಾನೆ? ನಂದನ ವಸುದೇವನ ಬಾಲ್ಯ ಸ್ನೇಹಿತ. ಕೊಟ್ಟಿರೋ ಪ್ರಶ್ನೆಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಸ್ನೇಹ: ಯಾರು ಯಾರನ್ನು? ಕೃಷ್ಣ. ಯಾರು ಯಾರನ್ನು ಕೊಂದ? ಕೃಷ್ಣನು ಪೋತಿನ, ಶಕಟಾಸುರ, ತೃಣಾವರ್ತಿ ಮೊದಲಾದವರನ್ನು ಕೊಂದು ಪುತನಿಯ ಮಾಲೆ ಹಿರಿ ಕೊಂದ. ಶಕಟಾಸುರನನ್ನು ಸೊಂಟ ಮುರಿದು ಕೊಂದ. ತೃಣಾವರ್ತನನ್ನು ಆಟದ ಬುಗುರಿಯಂತೆ ತಿರುಗಿಸಿ ಕೊಂದವನು. ಇನ್ನು ಕ್ರೀಡಾಗಾರದಲ್ಲಿ ಆಗಿದ್ದ ಗುಪ್ತ ಏರ್ಪಾಡು ಏನು? ಕ್ರೀಡಾಂಗಣದ ಬಾಗಿಲವಾಡದ ಕುಮಾರನಿಗೆ ಕಿರುಗುತ್ತಿ ಅಲಂಕಾರವನ್ನು ಮಾಡಲಾಗಿತ್ತು. ಬಾಗಿಲವಾಡದ ಕುಮಾರಿ ಮೇಲೆ ಗಾಜಿನ ರಾಜಗೋಪುರ ಮಾಡಲಾಗಿತ್ತು. ಇದು ಕಂಸನ ಮಾಡಿರುವಂಥ ಗುಪ್ತ ಏರ್ಪಾಡು. ಇನ್ನು ವಸುದೇವ ಮಕ್ಕಳನ್ನು ನೆನೆದು ಮಸ್ಸೆ ಪಟ್ಟ ಬಗೆ ಹೇಗೆ? ಲೋಕದ ಎಲ್ಲ ಮಕ್ಕಳು ಅಪ್ಪ ಅಮ್ಮನ ಕಣ್ಣೆದುರು ದಿನಾದಿನ ಚೂರು ಬೆಳಿತಾರೆ. ಮಕ್ಕಳು ಬೆಳೆಯುವುದು ನೋಡು ಅಪ್ಪ ಅಮ್ಮಂದಿರು ಪುಣ್ಯವೇ ಪುಣ್ಯ. ಮಕ್ಕಳನ್ನು ಆಡಿಸಲಿಲ್ಲ, ಆರೈಕೆ ಮಾಡಲಿಲ್ಲ, ತೊದಲು ನುಡಿ ಕೇಳಲಿಲ್ಲ, ಕೂಗಲಿಲ್ಲ, ತೂಗಲಿಲ್ಲ, ಜೋಗಳ ಹಾಡಲಿಲ್ಲ ಎಂದು ವಸುದೇವ ಮರುಗುತ್ತಾನೆ. ಕೆಲಸ ತಂಗಿಯರ ಮೇಲಿನ ಪ್ರೀತಿ ಎಂಥವದು ಹೇಳಿಕೊಂಡಿದ್ದೀರಾ? ಸಾರಿ, ಇದು ಕಂಸ ಆಗಬೇಕಿತ್ತು, ನಾನು ತಪ್ಪಾಗಿ ಉಚ್ಚಾರ ಮಾಡಿದೆ. ಕಂಸ ತಂಗಿಯರ ಮೇಲಿನ ಪ್ರೀತಿ ಎಂಥದ್ದು ಹೇಳಿ ಅಂದ. ತಂಗಿ ದೇವಕಿ ಬಂಧನದಲ್ಲಿ ಇಟ್ಟಿರುವ ನಾವರು ಕಂಸನಿಗೆ ತಂಗಿಯ ಮೇಲೆ 100ಕ್ಕೆ 100ರಷ್ಟು ಶುದ್ಧ ಅಪರಂಜಿಯಂಥ ಪ್ರೀತಿ ಎಂದು ಹೇಳಿಕೊಂಡಿದ್ದಾರೆ. ಕೊಟ್ಟಿರೋ ಪ್ರಶ್ನೆಗಳು 4-5 ವಾಕ್ಯದಲ್ಲಿ ಉತ್ತರಿಸಿ. ಗೂಢಬಾರರು ಯಾವುದರ ಬಗ್ಗೆ ಶೋಧನೆ ಮಾಡುತ್ತಾರೆ ವಿವರಿಸಿ. ಗೂಢಚಾರರು ಆಗಬೇಕಾಗಿತ್ತು. ಇನ್ನು ಕಂಸನಿಗೆ ತನ್ನ ಬಗೆಗೆ ಭಯವೆನಿಸುತ್ತಾ ಇದೆ. ದೇವಕಿಯ 8ನೆಯ ಗರ್ಭವನ್ನು ಎಲ್ಲಿಯೇ ಬಚ್ಚಿಟ್ಟಿದ್ದಾಳೆ? ನಂದನ ಮಗ ಕೃಷ್ಣನೇ ಆ ಕಂಟಕ ಏಕಾಂಗಿಯಾಗಿರಬಹುದು ಎಂಬುದನ್ನು ಪತ್ತೆ ಹಚ್ಚಲು ಕಂಸನು ನಾಡಿನ ತುಂಬ ಗೂಢಚಾರರನ್ನು ಬಿಟ್ಟಿದ್ದಾನೆ. ಆದರೆ ಅವರ ಪ್ರಯತ್ನವೆಲ್ಲವೂ ನೀರಿನಲ್ಲಿ ಮಾಡಿದ ಹೋಮದಂತೆ ವ್ಯರ್ಥವಾಗುತ್ತಿದೆ. ಇನ್ನು ಕೃಷ್ಣ ಕೊಳಲು ದುರ್ವಿಧ ಶೈಲಿಕರ ಮಾಡಿದ ಏರ್ಪಾಡುಗಳೇನು? ಬಿಲ್ಲು ಹಬ್ಬ ಮಧುರೆಗೆ ಬರುತ್ತಿದ್ದ ಕೃಷ್ಣನು ಕೊಳಲು ಕಂಸನ ಆದೇಶದ ಮೇರೆಗೆ ಧರ್ಮದ ಶೈಲಿಗಳ ಕ್ರೀಡಾಂಗಣದ ಕುಮಾರನಿಗೆ ಕಿರುಗುತ್ತಿಯ ಅಲಂಕಾರವನ್ನು ಮಾಡಿರುತ್ತಾನೆ. ಬಾಗಿಲವಾದ ಕುಮಾರನ
ಮೇಲೆ ಗಾಜಿನ ರಾಜಗೋಪುರವನ್ನು ಮಾಡಿರುತ್ತಾನೆ. ಪಟ್ಟದ ಆಸೆ ಕುವಲೆಯ ಪೀಠಕ್ಕೆ ಮತ್ತು ಬರುವಂತೆ ಔಷಧಿ ಹಾಕಿರುತ್ತಾರೆ. ಇನ್ನು ಕಂಸ ದೇವಕಿಯ ಕೃಷ್ಣನ ಬಗ್ಗೆ ತಿಳಿಯಲು ಹೋಗಿ ನಿರಾಶೆಯಾದದ್ದು ಹೇಗೆ? ದೇವಕಿಯ ಬೆನ್ನಿಗೆ ಬಿದ್ದ ಅಣ್ಣನಿಗಿಂತ ಹೊಟ್ಟೆಯಲ್ಲಿ ಹುಟ್ಟುವ ಕೂಸು ನಿನಗೆ ದೊಡ್ಡದಾ? ದಯವಿಟ್ಟು ಹೇಳು. ನಿನ್ನ 8ನೇ ಮಗುವನ್ನು ಎಲ್ಲಿ ಇಟ್ಟಿರುವೆ? ಬೇಕಾದರೆ ಇಡೀ ರಾಜ್ಯವನ್ನೆತ್ತಿ ನಿನ್ನ ಗಂಡನಿಗೆ ಕೊಟ್ಟು ಹೋಗುತ್ತೇನೆ ಎಂದು ದೇವಕಿಯ ನಿಜ ಹೇಳಲಿ. ಆ ಮಗುವನ್ನು ನಾನು 9 ತಿಂಗಳು ಇಟ್ಟಿದ್ದು ಈ ಗರ್ಭದಲ್ಲಿ ಎಂದಾಗ ಕಂಸ ನಿರಾಶವಾಗುತ್ತಾನೆ. ಈ ವಾಕ್ಯದಲ್ಲಿ ಹೇಳಿಕೆಯನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು ತಿಳಿಸಿ. ಹೌದು, ಒಡವೆಯ ಕ್ರೀಡಾಂಗಣಕ್ಕೆ ಇರುವುದು ಒಂದೇ ಹೆಬ್ಬಾಗಿಲು. ಬಿಲ್ಲು ಹಬ್ಬಕ್ಕೆ ಮಧುರೆಗೆ ಬರುತ್ತಿರುವ ಕೃಷ್ಣನನ್ನು ಕೊಲ್ಲಲು ಎಲ್ಲ ಏರ್ಪಾಟು ಆಗಿದೆ. ಹೆಬ್ಬಾಗಿಲಿನಲ್ಲಿ ಗುಪ್ತ ಉಪಾಯವನ್ನು ಹಾಗೆಯೇ ಎಂದಾಗ ಮಂತ್ರಿ ಕಂಸನಿಗೆ ಹೌದು, ಒಡೆಯ ಕ್ರೀಡಾಂಗಣಕ್ಕೆ ಇರೋದು ಒಂದೇ ಹೆಬ್ಬಾಗಿಲು ಎಂದು ಹೇಳುತ್ತಾನೆ. ಇನ್ನು ಮಂಡೇಲಿ ಕೊಂಚ ಮಾಂಸ ಇರಬೇಕು. ಈ ವಾಕ್ಯವನ್ನು ಎಚ್. ಎಸ್. ವೆಂಕಟೇಶ ಮೂರ್ತಿಯವರು ಬರೆದಿರುವ ಬಿಲ್ಲಹಬ್ಬ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಕಂಸನು ಮಂತ್ರಿಗೆ ಹೇಳಿದನು. ಕೃಷ್ಣನ ಬಗ್ಗೆ ತಿಳಿದುಕೊಳ್ಳಲು ಮಂತ್ರಿಯನ್ನು ಕರೆದು ಕುಳಿತುಕೊಳ್ಳಲು ಹೇಳಿದಾಗ ಮಂತ್ರಿಯೇ ಇರಲಿ, ಬುದ್ಧಿ ಎಂದು ನಿತ್ಯ ಇರುತ್ತೇನೆ. ಆಗ ಈ ಮೇಲಿನ ಮಾತನ್ನು ಹೇಳುತ್ತಾನೆ. ಇನ್ನು ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು. ಈ ವಾಕ್ಯದಲ್ಲಿ ಡಾಕ್ಟರ್ ಎಸ್. ವೆಂಕಟೇಶ ಮೂರ್ತಿಯವರು ಬರೆದಿರುವ ಬಿಲ್ಲಹಬ್ಬ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ವಸುದೇವ ಹೇಳಿದನು. ದೇವಕಿ ಮತ್ತು ವಸುದೇವನನ್ನು ನೋಡಲು ಕಂಸ ಬಂದಾಗ ವಸುದೇವನು ಈ ಮಾತನ್ನು ಹೇಳುತ್ತಾನೆ. ಕೊಲ್ಲಲು ಬಂದವರನ್ನೆಲ್ಲ ಅವನು ಕೊಂದು ಬಿಟ್ಟ. ಈ ವಾಕ್ಯವನ್ನು ಡಾಕ್ಟರ್ ಎಚ್. ಎಸ್. ವೆಂಕಟೇಶ ಮೂರ್ತಿಯವರು ಬರೆದಿರುವ ಬಿಲ್ಲಹಬ್ಬ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಕಂಸ ದೇವಕಿಗೆ ಹೇಳುವುದು. ಕಂಸನ ದೇವಕಿಗೆ ಕೃಷ್ಣನನ್ನು ಎಲ್ಲಿ ಬಿಟ್ಟಿರುವೆ ಎಂದು ಕೇಳಿದಾಗ ಅವಳು ಸುಂದರವಾದ ಸುಳಿವೇ ಕೊಡಲಿಲ್ಲ. ಆಗ ಕಂಸನು ತಾನು 16 ವರ್ಷದ ಹಿಂದೆ ಅಷ್ಟಮಿಯ ರಾತ್ರಿ ಹುಟ್ಟುವ ಎಲ್ಲ ಮಕ್ಕಳನ್ನು ಕೊಲ್ಲಿಸಿದೆ. ಆದರೆ ಕೃಷ್ಣ ಕೊಲ್ಲಲು ಒಂದೂರನ್ನೆಲ್ಲ ಅವನೇ ಕೊಂದು ಬಿಟ್ಟು ಎದ್ದನು. ಹೊಂದಿಸಿ ಬರೆಯಿರಿ. ಒಡೆಯ ಅಂದರೆ ಕಂಸನು, ಶಿಲ್ಪ ಅಂದರೆ ಶೈಲಿಕ, ವೈದ್ಯ ಅಂದರೆ ದುರ್ವಿಧ, ಆಣೆ ಅಂದರೆ ಕುದಲವೇಡ ಅಂದರೆ ಬೆಟ್ಟ ಅಂದರೆ ಗೋವರ್ಧನ. ಇಲ್ಲಿಗೆ ಇವತ್ತಿನ ಬಿಲ್ಲಹಬ್ಬ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಮುಕ್ತಾಯಗೊಳ್ಳುತ್ತದೆ. ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.